ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿ ಅನಿತಾ ಲಕ್ಷ್ಮಿ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲ ಅಂದ್ಕೊಂಡ್ರಿ ಎಲ್ಲೋ ಹೊರಟಿದ್ದಾರಲ್ಲ, ಎಲ್ಲೋ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಅಂತಂದು. ಹೌದು, ಈ ನಮ್ಮ ಹೇಮಂಟಿಗೆ ಮತ್ತು ಗೀತಂಟಿಗೆ ಗೌರಿ ಕಣ ಕೊಡೋಕೆ ಬಂದಿದ್ದೀನಿ. ಗೌರಿ ಹಬ್ಬ ಹತ್ರ ಬಂತಲ್ಲ, ಮತ್ತು ನಮ್ಮನೆ ಗೌರಿಯರಿಗೂ ಎಲ್ಲ ಕಾಯಿ ಕಣ ಕೊಡಬೇಕಲ್ಲ, ಹಾಗಾಗಿ ನಮ್ಮ ಪಂಕಂಟಿಗೆ ಮತ್ತು ನಮ್ಮ ಅಮ್ಮಗೆ ನಮ್ಮ ಮನೆಯವ್ರು ಕೊಡೋಕೆ ಹೋಗಿದ್ದಾರೆ. ನಮ್ಮ ಗೀತಂಟಿಗೆ ಹೇಮಂಟಿಗೆ ಊರಿಗೆ ಕೊಡೋಕೆ ನಾನು ಬಂದಿದ್ದೀನಿ ಗೌರಿ ಕಣನ. ಹಾಗಾಗಿಬಿಟ್ಟು ಹಾಗೆ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಸ್ಪೆಷಲಾಗಿ 4 ಜನ ಹೆಣ್ಮಕ್ಳಿದಾರಲ್ಲ, ಹಂಗಾಗಿ ಅವ್ರು 4 ಜನಕ್ಕೂ ಸೀರೆಗಳು ತಂದಿದ್ದೀನಿ. ಆದಷ್ಟು ಎಲ್ಲರಿಗೂ ಕರ್ಜಿಕಾಯಿ ಮಾಡ್ಕೊಂಬಂದಿದ್ದೀನಿ. ಅಷ್ಟು ಸಿಂಪಲಾಗಿ ಗೌರಿ ಕಣ ಕೊಡೋಕೆ ಬಂದಿದ್ದೀನಿ. ಹಾಗೆ ನಮ್ಮ ಚನ್ನಗಿರಿಗೆ ಹೋಗಿ ಫಸ್ಟ್ ನಮ್ಮ ಆಂಟಿ ಗೀತಾಂಟಿ ಕೊಡ್ಬೇಕಾಯ್ತು ಬಾಗ್ನ. ಅಲ್ಲಿ ಬಸ್ ಸ್ಟ್ಯಾಂಡಾಗಿ ಇಳಿದ ತಕ್ಷಣ ನನ್ನ ತಮ್ಮ ಸಿಕ್ಕ. ಅವನಿದ್ದೇನಂದ, ಅಲ್ಲಿ ಹೊಸ ಶಾಪ್ ಓಪನ್ ಮಾಡಿದ್ದಾರೆ, ಮುಂದೆ ತೋರಿಸ್ತೀನಿ ನಿಮಗೆ. ಅಲ್ಲೇ ಇದ್ಬಿಟ್ಟು ಅವನೇನಂದ, ಅಕ್ಕ ಫಸ್ಟು ಹೇಮಂಟಿ ಕೊಟ್ಟು ಬಂದ್ಬಿಡೋಣ ಬಾ, ನೀನಿಲ್ಲ ಅಂದರೆ ನಮ್ಮ ಮನೆಗೆ ಫಸ್ಟ್ ಬಂದರೆ ಕೊಟ್ಟು ಊರಿಗೆ ಹೋಗ್ಬಿಡ್ತೀಯ, ಅಲ್ಲೇ ಉಳ್ಕೊಂತೀಯ. ಹಾಗಾಗಿ ಇವತ್ತು ಫಸ್ಟ್ ಅಲ್ಲಿ ಕೊಟ್ಟು ನಮ್ಮ ಮನೆಗೆ ಬಂದು ಉಳ್ಕ ಅಂತಂದ. ಹಂಗಾಗಿ ಅವನೇ ವೀಡಿಯೋ ಮಾಡ್ತಾಯಿರೋದು ನಮ್ಮ ಗುಂಡು ನನ್ನ ತಮ್ಮ. ಅವರು ಹೊಸದು ಅಂಗಡಿ ಓಪನ್ ಮಾಡಿದರು. ಅಂದರೆ ನಮ್ಮ ಅಂಕಲ್ ಅವರ ಅಣ್ಣನ ಮಗನಿಗೆ ಶಾಪ್ ಓಪನ್ ಮಾಡಿಕೊಟ್ರು. ನಮ್ಮ ಅಂಕಲ್ದೇ ಎಲ್ಲ ಬಂಡವಾಳ ಹಾಕಿ. ಹಂಗಾಗಿ ಅವನು ಅಲ್ಲಿದ್ದ ಶಾಪ್ ಓಪನಿಂಗ್ ಹತ್ರ ಸ್ಕೂಲಿಗೆ ಹೋಗಿರಲಿಲ್ಲ. ನನ್ನ ಮಗಳು ಮತ್ತು ಸಮೀಕ್ಷೆ ಇಬ್ಬರು ಸ್ಕೂಲಿಗೆ ಹೋಗಿದ್ರು. ಅವ್ರನ್ನ ಬಿಟ್ಟು ನಾನು ಹೋಗಿದ್ದೆ ಕೊಟ್ಟು ಬರೋಣ ಅಂತಂದು. ಅವನು ವೀಡಿಯೋ ಮಾಡ್ತಾಯಿದ್ದಾನೆ. ಅವನೆಲ್ಲೆಲ್ಲೂ ಬಂದಿಲ್ಲ. ಮನೇಲಿ ಹೋದ್ಮೇಲೆ ರಾಖಿ ಕಟ್ಟ ಹತ್ರ ಬರ್ತಾನೆ ನಮ್ಮ ತಮ್ಮ. ಹಂಗೆ ಕಾಯಿ ಕಣ ತಗೊಂಬಂದಿದ್ದನ್ನ ಕೊಟ್ಟು ಬಿಟ್ಟು ಆಮೇಲೆ ನಮ್ಮ ಆಂಟಿನೂ ನನಗೂ ಕೊಡ್ತು. ಹಂಗೆ ಇಸ್ಕೊಂಡು ಒಂದು ಸ್ವಲ್ಪ ಊಟ ಮಾಡಿದ್ದೆಲ್ಲ ಊಟ ಮಾಡ್ಕೊಂಡು ಹೊರಟ್ವಿ ನಮ್ಮ ಆಂಟಿ ಮನೆಯಿಂದ ಊರಿಗೆ. ಎಲ್ಲಿಗೆ ಮತ್ತು ನಮ್ಮ ಗೀತಂಟಿ ಮನೆಗೆ. ಅವ್ರದ್ದು ಒಂದೇ ಆಟ, ಯಾವಾಗಲೂ ಬಂದರೆ ಹೇಮಂಟಿ ಮನೆಗೆ ಉಳ್ಕೊಂತಾರೆ, ನಮ್ಮ ಮನೆಗೆ ಉಳ್ಕೊಬೇಕು ಬಾ, ಹೋಗಿ ಫಸ್ಟ್ ಕೊಟ್ಟು ಬರೋಣ ಅಂತ. ಅದಕ್ಕೆ ಕತ್ಲಾಗೋಕ್ಕಿಂತ ಮುಂಚೆ ಹೋಗಿ ಬರೋಣ ಅಂದ್ವಿ. ಅಲ್ಲಿಗೂ ಹೋಗಿ ಕೊಟ್ಟು ಎಲ್ಲ ಊಟ ಮಾಡ್ಕೊಂಡು ಮಾತಾಡ್ಕೊತ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬರೋಷ್ಟೊತ್ತಿಗೆ ಆಗಲೇ 7 ಗಂಟೆ ಆಗಿಬಿಟ್ಟಿತ್ತು. ನಮ್ಮ ಆಂಟಿಯರು ಊರಿಗೆ ಹೋಗೋಷ್ಟೊತ್ತಿಗೆ. ಗೌರಿ ಗಣೇಶ ಹಬ್ಬ ಬಂತು ಅಂದರೆ ತವ್ರ ಮನೆಯಿಂದ ಏನು ಉಡುಗೊರೆ ತರ್ತಾರೋ ಅಂತ ಕಾಯ್ತಿರ್ತಾರೆ. ಹಾಗಾಗಿ ನಮ್ಮ ಮನೆಗೆ ಯಾವಾಗಲೂ 4 ಜನ ಹೆಣ್ಮಕ್ಳಿಗೆ ಒಂದೇ ಥರನೇ ಕಲರ್ ಚೇಂಜಸ್ ಸೀರೆ ತಗೊಂಬರ್ತೀವಿ. ಹಂಗಾಗಿ ಈ ಸೀರೆ ತಗೊಂಡಿದ್ದೆ, ಹೋಗಿ ಕೊಟ್ಟು ಬರೋಣ ಅಂತ ಹೊರಟೆ. ನೋಡಿ ಇವಾಗ ನೆಕ್ಸ್ಟು ಚನ್ನಗಿರಿಗೆ ಬಂದೆ. ಆಗಲೇ ಕತ್ಲಾಗ್ಬಿಟ್ಟಿತ್ತು, 7 ಗಂಟೆ ಆಗ್ಬಿಡ್ತು. ನೋಡಿರಿ, ಇದೇ ಶಾಪ್ ಓಪನ್ ಮಾಡಿಕೊಟ್ಟಿದ್ದಾರೆ ನಮ್ಮ ಅಂಕಲ್ಲು. ಇಲ್ಲಕ್ಕೆ ನಿಂತಿದ್ದಾರಲ್ಲ ಅವರೇ ನಮ್ಮ ಅಂಕಲ್ಲು, ರಾಜು ಅಂಕಲ್ ಅಂತ ಅಂದ್ಬಿಟ್ಟು. ಗೀತಾ ಆಂಟಿ ಅವ್ರ ಯಜಮಾನ್ರು. ಆಗಲೇ 2-3 ಸಲ ಫೋನ್ ಮಾಡಿದ್ರು, ಎಲ್ಲಿದ್ದೀರಾ ಬಂದ್ರ ಅಂತಂದು. ಕತ್ಲಾಯಿತು ಬರ್ರಿ ಅಂತಂದು. ಹಂಗಾಗಿ ನಾನು ಇವನೇ ನೋಡಿರಿ ಗುಂಡು ಇಷ್ಟೊತ್ತು ನನ್ನ ಜೊತೆ ಬಂದಿದ್ದು. ಅವನ ಹೆಸ್ರು ಬಂದು ದೀಕ್ಷಿತ್ತು. ದಿಗಂತ್ ಎಲ್ಲ ಹೋಗಿದ್ದಾನೆ. ಇವನೇ ನೋಡ್ರಿ ಅಲ್ಲಿ ಒಳಗೆ ಅಂಗಡಿಯಲ್ಲಿ ನಿಂತಿದ್ದಾನ. ಅವನು ಮಾಂತ ನಮ್ಮ ಅಂಕಲ್ ಅವ್ರ ಅಣ್ಣನ ಮಗ. ಅವನಿಗೆ ಶಾಪ್ ಓಪನ್ ಮಾಡಿಕೊಟ್ರದು. ಹಾಗೆ ಮತ್ತು ಮನೆಗೆ ಬಂದ ತಕ್ಷಣ ನೆಕ್ಸ್ಟ್ ನಮ್ಮ ಗೀತಂಟಿಗೆಲ್ಲ ಕಾಯ್ಕಣ ರೆಡಿ ಮಾಡಿದೆ. ನಮ್ಮ ಗೀತಂಟಿ ಮನೆಗಿದ್ರು ಕಾಯ್ತು. ಬೆಳಗ್ಗೆಯಿಂದ ಕಾದು ಸಾಕಾಗ್ಬಿಟ್ಟಾರೆ. ಯಾಕಂದರೆ ಫಸ್ಟ್ ಅವ್ರ ಮನೆಗೆ ಬರ್ತೀನಿ ಅಂತ ಅಂದ್ಕೊಂಡಿದ್ರು. ಹಾಗಾಗಿ ಬಂದ್ಯಾ ಅಂತ ಫೋನ್ ಮಾಡಿ ಶಿಸ್ತು ಮನೆಗೆ ಹೋಗಿ ಅಲ್ಲಿ ಅಂಕಲ್ ಹತ್ರ ಒಂದು ಸ್ವಲ್ಪ ತಿದ್ದು ಇಲ್ಲಿ ಮನೆ ಬರೋಷ್ಟೊತ್ತಿಗೆ 7:30-8 ಗಂಟೆ ಆಗ್ಬಿಡ್ತು. ಆಮೇಲೆ ಬಂದು ಆಂಟಿಗೆ ಕೊಟ್ಟೆ ಎಲ್ಲ ಜೋಡಿಸ್ಕೊಂಡು. ನಮ್ಮ ಚಿನ್ನು ಬಂದುಬಿಟ್ಟು ಅಲ್ಲಿ ಗಣೇಶ ಹಬ್ಬ ಮತ್ತು ಶ್ರಾವಣ ಆಯ್ತಲ್ಲ, ಹಂಗಾಗಿ ಅಲ್ಲೇನೋ ಫಂಕ್ಷನ್ಗಳು ನಡೀತಿದ್ದಾವಂತೆ. ಅವ್ರು ಯಾರೋ ಸ್ವಾಮೀಜಿಯವರು ಫೋನ್ ಮಾಡಿದ್ರಂತೆ, ಚಿನ್ನು ಗುಂಡನ್ನ ಕಳಿಸ್ರಿ ಅಂದರೆ ನನ್ನ ತಮ್ಮರನ್ನು ಚಿನ್ನು ಗುಂಡು ಅಂತ ಪೆಟ್ ನೇಮಿಂದ ಕರಿತೀವಿ. ಅವ್ರ ಹೆಸರು ದಿಗಂತ್ ದೀಕ್ಷಿತ್. ಅವ್ರನ್ನ ಕಳಿಸ್ರಿ ಅಂದಿದ್ರಂತೆ. ಇನ್ನೇನು ದೀಕ್ಷಿತ್ ನನ್ನ ಜೊತೆಗೆ ಬಂದಿದ್ದ ಊರಿಗೆ. ದಿಗಂತ್ ಹೋಗಿದ್ದಾನೆ. ಹಂಗಾಗಿ ಅವನು ವೀಡಿಯೋದಲ್ಲಿ ಸಿಕ್ಕಿಲ್ಲ. ಎಷ್ಟು 11 ಗಂಟೆ ಹಂಗೆ ಬಂದವನು. ಅಷ್ಟೊತ್ತಿಗೆ ಆಳೆ ನಾವೆಲ್ಲ ಊಟ ಮಾಡಿ ಮಲ್ಕೊಳ್ಳೋ ಟೈಮ್ ಆಗಿತ್ತು. ಹಂಗಾಗಿ ಅವನೆಲ್ಲೂ ಸಿಕ್ಕಿಲ್ಲ. ಮತ್ತು ನಮ್ಮ ಗುಂಡುಗೆ ರಾಖಿ ಕಟ್ಟಿ ಇದು ಮಾಡಿದೆ. ನಮ್ಮ ಚಿನ್ನಗೆ ರಾಖಿ ಕಟ್ಟೋಷ್ಟೊತ್ತಿಗೆ ಬೆಳಗ್ಗೆ ಎದ್ದು ರೆಡಿಯಾಗಿ ಸ್ಕೂಲಿಗೆ ಹೊರಟ. ಅವಾಗ ರಾಖಿ ಕಟ್ಟಿದೆ. ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ಆಗ್ಬಿಟ್ಟಿತ್ತು ಅವನು ಅಲ್ಲಿ ರೆಡಿ ಆಗೋಷ್ಟೊತ್ತಿಗೆ. ಹಂಗಾಗ್ಬಿಟ್ಟು ಅವನಿಗೆ ಕಟ್ಟಿದ್ದು ವೀಡಿಯೋ ಇಲ್ಲ. ಮತ್ತು ನಮ್ಮ ಆಂಟಿಗೆಲ್ಲ ಕೊಟ್ಟೆ, ಗೀತಾ ಆಂಟಿಗೆಲ್ಲ ಬಾಗ್ನೆಲ್ಲ ಕೊಟ್ಟು ಈಗ ನನ್ನ ತಮ್ಮ ಗುಂಡು ದೀಕ್ಷಿತ್ಗೆ ರಾಖಿ ಕಟ್ತಾಯಿದ್ದೀನಿ. 9th ಸ್ಟ್ಯಾಂಡರ್ಡ್ ಅನ್ನಂಗೆ ಇಲ್ಲ. ನಾನು ಅವ್ನ ಪಕ್ಕ ನಿಂತ್ಕೊಂತ ನೋಡ್ರಿ ಎದ್ದು ತೆಂಗಿನ ಮರ ಆಗಿದ್ದಾನೆ. ನಾನು ನೋಡಿದ್ರೆ ಇಷ್ಟೆಷ್ಟು ಗಿಡ್ಡಿಯಾಗೋಗ್ಬಿಟ್ಟಿದ್ದೀನಿ, ಏನೋ ಇಷ್ಟು ಹೈಟ್ ಬೆಳೆದು ಬಿಟ್ಟಿದ್ದೀರಾ ಅಂತಂದು. ನಮ್ಮ ಸಮೀಕ್ಷೆನೂ ಹಂಗೆ ಇಟ್ಟು, ನಮ್ಮ ಗುಂಡು ಚಿನ್ನನೂ ಹಂಗೆ ಇಟ್ಟು. ಅವರಿಬ್ಬರು ಒಂದೊಂದು ತಿಂಗಳು ಹೆಚ್ಚು ಕಮ್ಮಿ. ಅವರು 3 ಒಂದು ತಿಂಗಳು ಮುಂಚೆ ನಮ್ಮ ಸಮೀಕ್ಷೆ, ನಮ್ಮ ಗುಂಡು ಚಿನ್ನ 1 ತಿಂಗಳು ಹಿಂಚೆ ಅವರಿಬ್ಬರು. ಹಂಗಾಗಿ ಈಗ ಇವನಿಗೊಬ್ಬನಿಗೆ ಬಾಕಿ ಇತ್ತು ರಾಖಿ ಕಟ್ಟೋದು. ಇವರಿಬ್ಬರಿಗೆ ಅಣ್ಣ ತಮ್ಮಗಳಿಗೆ ಅಂತ ಹೇಳಿದ್ನಲ್ಲ, ನಮ್ಮ ಗುಂಡು ಚಿನ್ನಿಗೆ. ನಮ್ಮ ಗುಂಡು ಕಟ್ಟಿದೆ, ಚಿನ್ನಕ್ಕೆ ಕಟ್ಟಿರೋದು ವೀಡಿಯೋ ಮಾಡೋಕ್ಕಾಗಿಲ್ಲ. ಹಂಗೆ ಅವ್ರಿಗೆ ಹೇಳಿದ್ದೆ, ನೀವು ಮಧ್ಯಾಹ್ನ ಲಂಚಿಗೆ ಬರೋಷ್ಟೊತ್ತಿಗೆ ನಾನು ಊರಿಗೆ ಹೋಗ್ತೀನಿ ಅಂತ.
ಆದರೆ ಇನ್ನೊಂದು ಸ್ವಲ್ಪ ತುಳ್ಕೊಂಡು ಬಂದ ಮೊದಲು ಮಧ್ಯಾಹ್ನ ಲಂಚಿನ ಟೈಮಿಗೆ ಬಂದಿದ್ರು ಅನಿತಕ್ಕೆಲ್ಲಮ್ಮ ನಾನು ಒಳಗೆ ರೂಮಾಗಿದ್ದೆ. ಅಯ್ಯೋ ಆಮೇಲೆ ಮತ್ತೆ ನನ್ನನ್ನು ಮಾತಾಡಿಸಿ ಬಾರಕ್ಕ ಹುಷಾರಾಗಂತೇಳಿ ನನ್ನ ತಮ್ಮರು ಸ್ಕೂಲಿಗೆ ಹೋದರು. ಹಾಗೆ ನನ್ನ ಮಕ್ಕಳು ಸ್ಕೂಲಿಗೆ ಹೋಗಿದ್ರು. ಅವ್ರು ಬರೋಷ್ಟೊತ್ತಿಗೆ ಊರಿಗೆ ಹೋಗ್ಬೇಕಂತ ಹೊರಟು ಬಂದೆ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ನಾನು ನಮ್ಮ ಆಂಟಿಯರಿಗೆ ಕಾಯ್ಕಣ ಕೊಟ್ಟಿದ್ದು ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ನೋಡಿ ಊರಿಗೆ ಹೊರಟೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.